ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 3 ವಿಜಯನಗರ ಸಾಮ್ರಾಜ್ಯ. ಈ ಒಂದು ವಿಡಿಯೋ ಪಾರ್ಟ್ 4 ಆಗಿರ್ತೈತಿ. ಇನ್ನು ನಿಮ್ಗೆ ಉತ್ತರವಾಗಿ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವೀಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ ಆಗಿರ್ಬೋದು, ಎಲ್ಲ DSCERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ ಆಗಿರ್ಬೋದು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಇನ್ನು ಮುಂದೆ ಈಸಿಯಾಗಿ ನೀವು ಸೀಕ್ವೆನ್ಸ್ ಆಗಿ ನೀವು 1 by 1 ವಾಚ್ ಮಾಡ್ಕೊತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಮತ್ತು ನಮ್ಮ ಸ್ನೇಹಿತರ ಅಂತ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಎಸ್, ಹಾಂ, ಹಾಗಾದರೆ ಈ ಒಂದು ಸರ್ ಪಾರ್ಟ್ 4 ಅಂತಾರೆ. ಪಾರ್ಟ್ 3ರಲ್ಲಿ ಏನು ಡಿಸ್ಕಷನ್ ಮಾಡಿದ್ರಿ ಅಂತ ಜಸ್ಟ್ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದರೆ ಎಸ್ ಮಾಡ್ತೀನಿ. ಪಾರ್ಟ್ 3ಯಲ್ಲಿ ಏನು ಹೇಳಿದೆಪ್ಪ ಅಂದರೆ ನಾನು ಪಾರ್ಟ್ 3ಯಲ್ಲಿ ಸಾಳುವ ಒಂದು ಡೈನಾಸ್ಟಿ ಬಗ್ಗೆ. ಓಕೆ, ಫಸ್ಟ್ ಸಂಗಮ ಬರ್ತೈತಿ. ಓಕೆ, ಸಂಗಮ. ನೆಕ್ಸ್ಟ್ ಏನಪ್ಪ ಅಂದರೆ ಸಾಳುವ ಒಂದು ರಾಜಮನೆತನ. ಸೊ ಸಾಳುವ ಒಂದು ರಾಜಮನೆತನ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡಿದ್ದೆ ಪಾರ್ಟ್ 3ಯಲ್ಲಿ. ಅದರ ಜೊತೆಗೆ ಏನಪ್ಪ ಅಂದರೆ ತುಳುವ ಒಂದು ರಾಜಮನೆತನ. ಥರ್ಡ್ ಬರೋದು ಯಾವುದಪ್ಪ ಅಂದರೆ ತುಳುವ ರಾಜಮನೆತನ. ಓಕೆ, ತುಳುವ ಒಂದು ರಾಜಮನೆತನ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಅದರ ಒಂದು ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ. ಓಕೆ, ಶ್ರೀಕೃಷ್ಣ ದೇವರಾಯ ಅವನ ಒಂದು ಕ್ಯಾಂಪೇನ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಓಕೆ, ಸೊ ಉತ್ತರ ಒಂದು ಅಭಿಯಾನ ಒಂದು ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಸೊ ಅದರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಮತ್ತು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಪಾರ್ಟ್ 4 ಅದರ ಒಂದು ಕಂಟಿನ್ಯೂಯೇಷನ್ ಆಗಿರ್ತೈತಿ. ಓಕೆ, ಪಾರ್ಟ್ 4 ಏನಪ್ಪ ಅಂದರೆ ಅದರ ಒಂದು ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರ್ತೈತಿ. ಓಕೆ, ಎಸ್. ಹಾಗಾದರೆ ನೆಕ್ಸ್ಟ್ ಏನೇನಿದೆ ನೋಡ್ಕೊಂಬರೋಣ ಅಂತ. ಹಾಗಾದರೆ ಒಂದು ಫಸ್ಟು ಪೊಲಿಟಿಕಲ್ ಬೌಂಡ್ರಿ ನೋಡ್ಕೊಂಬರೋಣ. ವಿಜಯನಗರ ಸಾಮ್ರಾಜ್ಯದ ಪೊಲಿಟಿಕಲ್ ಬೌಂಡ್ರಿ ಯಾವ ಥರ ಇತ್ತು ಅಂತ ನೋಡ್ಕೊಂಬರೋಣ. ಓಕೆ, ಸೊ ನೋಡಿ, ನಾವು ನೋಡಿದ್ವಿ ಪಾರ್ಟ್ 3ಯಲ್ಲಿ ನೋಡಿದ್ವಿ ಶ್ರೀಕೃಷ್ಣ ದೇವರಾಯ ಏನಪ್ಪ ಅಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದ. ಸೊ ಎಲ್ಲಿ ಮಟ್ಟ ಹಬ್ಬಿತ್ತಪ್ಪ ಅಂದರೆ ನೋಡಿ, ರಫ್ಲಿ ಆಲ್ಮೋಸ್ಟ್ ಏನಪ್ಪ ಒಂದು ಕೃಷ್ಣಾ ನದಿ ಇದೆಯಲ್ಲ, ಕೃಷ್ಣಾ ನದಿ ಏನಪ್ಪ ಅಂದರೆ ಒಂದು ಬೌಂಡ್ರಿ ಆಗಿತ್ತು. ಯಾರ ನಡುವೆ? ಬಹುಮನಿ ಸುಲ್ತಾನ ಮತ್ತು ವಿಜಯನಗರ ಸಾಮ್ರಾಜ್ಯ ನಡುವೆ ಏನಪ್ಪ ಅಂದರೆ ಒಂದು ರಫ್ಲಿ ಆಲ್ಮೋಸ್ಟ್ ಒಂದು ಏನಪ್ಪ ಅಂದರೆ ಎಕ್ಸಾಕ್ಟ್ಲಿ ಅಲ್ಲ, ರಫ್ಲಿ ಒಂದು ಬೌಂಡ್ರಿ ಆಗಿತ್ತು ಅಂತ ಹೇಳ್ತೀವಿ. ಯಾವುದು? ಕೃಷ್ಣಾ ನದಿ. ಓಕೆ, ಸೊ ಅಲ್ಲಿಂದ ಕೆಳಗೇನಪ್ಪ ಅಂದರೆ ಡೀಪ್ ಸದರ್ನ್ ಸ್ಟೇಟ್ ಮಟ್ಟ ಏನಪ್ಪ ಅಂದರೆ ವಿಜಯನಗರ ಆಳ್ತಾಯಿದ್ರು. ಇನ್ನು ಕೃಷ್ಣಾ ನದಿ ಅಬೌವಿಂದ, ಓಕೆ, ಸೊ ಅಬೌವ್ ಕೃಷ್ಣಾ ನದಿಯಿಂದ ಏನಪ್ಪ ಅಂದರೆ ಬಹುಮನಿ ಸುಲ್ತಾನರು ಆಳ್ತಾಯಿದ್ರು. ಓಕೆ, ಎಸ್. ಇನ್ನು ನೆಕ್ಸ್ಟು ಪೋರ್ಚುಗೀಸರು ಮತ್ತು ಶ್ರೀಕೃಷ್ಣ ದೇವರಾಯ ನಡುವೆ ಯಾವ ಥರ ಒಂದು ಸಂಬಂಧ ಬೆಳೀತೈತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊತ ಬರೋಣ ಅಂತ. ಓಕೆ, ಸೊ ಪೋರ್ಚುಗೀಸರು ಯಾವ ಥರ ಒಂದು ಅವರ ಒಂದು ಕಾಲನೈಸ್ ಮಾಡ್ತಾರೆ ಅಂತ ನಾವು ನೋಡ್ಕೊಂಬರೋಣ. ಓಕೆ, ಎಸ್. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಅಲ್ಫಾನ್ಸೋ ಡಿ ಅಲ್ಬುಕುರ್ಕ್ ಅಂತ, ಅಲ್ಫಾನ್ಸೋ ಡಿ ಅಲ್ಬುಕುರ್ಕ್ ಇವ ಅದಲ್ಲ. ಸೊ ಇವ ಏನು ಮಾಡ್ತಾನೆ, ಜಸ್ಟ್ ಒಂದು ಟ್ರೀಟಿ ಮಾಡ್ತಾನೆ, ಒಂದು ಒಪ್ಪಂದ ಮಾಡ್ಕೋತಾನೆ. ಯಾರ ಜೊತೆ? ಶ್ರೀಕೃಷ್ಣ ದೇವರಾಯ ಜೊತೆ. ಓಕೆ, ನೋಡಿ, ಹಿ ಹ್ಯಾಸ್ ಕನ್ಕ್ಲೂಡೆಡ್ ಅ ಟ್ರೀಟಿ ವಿತ್ ಕೃಷ್ಣ ದೇವರಾಯ. ಆ್ಯಸ್ ಅ ಪಾರ್ಟ್ ಆಫ್ ಇಟ್ ಹಿ ಪ್ರಾಮಿಸ್ಡ್ ದ ಫಾಲೋವಿಂಗ್ ಟು ಕೃಷ್ಣ ದೇವರಾಯ. ಏನು ಮಾಡ್ತಾನೆ, ಜಸ್ಟ್ ಒಂದು ಗೈಡ್ಲೈನ್ಸ್ ಕೊಡ್ತಾನೆ. ನಾವು ಈ ಥರ ನಿಮಗೆ ಸಹಾಯ ಮಾಡ್ತೀವಿ, ನೀವು ನಮಗೇನಪ್ಪ ಅಂದರೆ ಈ ಥರ ಸಹಾಯ ಮಾಡಬೇಕಂತ ಒಂದು ಜಸ್ಟ್ ಒಂದು ಒಪ್ಪಂದ ಮಾಡ್ಕೋತಾನೆ. ಯಾರು? ಅಲ್ಫಾನ್ಸೋ ಡಿ ಅಲ್ಬುಕುರ್ಕ್ ಜೊತೆ. ಯಾರ ಜೊತೆ? ಶ್ರೀಕೃಷ್ಣ ದೇವರಾಯ ಜೊತೆ. ಓಕೆ, ಸೊ ಹಾಗಾದರೆ ಆ ಒಂದು ಗೈಡ್ಲೈನ್ಸ್ ಇವನ್ನು ನೋಡ್ಕೊಂಬರೋಣ. ಓಕೆ, ಫಸ್ಟ್ ನೋಡಿ, ಸಪ್ಲೈ ಆಫ್ ಪರ್ಷಿಯನ್ ವಾರ್ ಹಾರ್ಸಸ್. ಫಸ್ಟ್ ನಾವೇನು ಮಾಡ್ತಿದ್ವಿ, ಇವ್ರಿಗೇನು ಬೇಕಿತ್ತು, ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಪರ್ಷಿಯನ್ಗಳ ಒಂದು ಕುದುರೆ ಬೇಕಿತ್ತು. ಅದನ್ನೇನು ಮಾಡ್ತಿದ್ರು, ಫಸ್ಟು ಅರೇಬಿಯನ್ಸ್ ಕೊಡ್ತಿದ್ರು. ಇದೇನು ಮಾಡ್ತಾರೆ ಇವರು, ನಾವು ಕೊಡ್ತೀವಿ, ನಾವು ಖುದ್ದಾಗಿ ಏನಪ್ಪ ಅಂದರೆ ನಾವು ಪರ್ಷಿಯನ್ಸ್ ಕುದುರೆಗಳನ್ನು ನಾವು ನಿಮಗೆ ಒಂದು ಇಂಪೋರ್ಟ್ ಮಾಡ್ಕೋತಿರಲ್ಲ, ನಾವು ಅದನ್ನು ನಿಮಗೆ ಕಳಿಸ್ತೀವಿ ಅಂತ. ಓಕೆ, ಫಸ್ಟ್ ಓಕೆ ಆಯಿತು. ಇನ್ನು ಸೆಕೆಂಡ್ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಆಫ್ ಭಟ್ಕಳ ಪೋರ್ಟ್ ಸಿಟಿ ಬೇಸ್ಡ್ ಆನ್ ಯುರೋಪಿಯನ್ ಲೈನ್ಸ್ ಅಂತ. ಸೆಕೆಂಡ್ ಏನು ಮಾಡ್ತೀವಿ, ನಿಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಆ್ಯಸ್ ಅ ಪಾರ್ಟ್ ಆಫ್ ಇಟ್ ಏನಪ್ಪ ಅಂದರೆ ಒಂದು ಭಟ್ಕಳ ಪೋರ್ಟ್ ಸಿಟಿ. ಓಕೆ, ಸೊ ಭಟ್ಕಳ ಪೋರ್ಟ್ ಸಿಟಿ ಒಂದು ಸ್ಟ್ರಾಟಜಿಕ್ ಆಗಿತ್ತು. ಸೊ ಅದನ್ನೇನು ಮಾಡ್ತೀವಿ, ನಿಮ್ಮ ಒಂದು ಭಟ್ಕಳ ಪೋರ್ಟ್ ಸಿಟಿನ ಆ್ಯಸ್ ದ ಯುರೋಪಿಯನ್. ಓಕೆ, ಸೊ ಯುರೋಪಿಯನಲ್ಲಿ ಯಾವ ಥರ ಒಂದು ಪೋರ್ಟ್ನ ಡೆವಲಪ್ಮೆಂಟ್ ಮಾಡ್ತಾರಲ್ಲ, ಅದೇ ಥರ ನಾವು ನಿಮ್ಮ ಪೋರ್ಟ್ನ ನಾವು ಅದೇ ಥರ ನಾವು ಸೇಮ್ ಒಂದು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಒಂದು ಒಪ್ಪಿಗೆ ಮಾಡ್ಕೋತಾನೆ. ಸೊ ಸೆಕೆಂಡು ಏನಾಯ್ತು, ಒಪ್ಪಿಗೆ ಆಯಿತು. ಇನ್ನು ಥರ್ಡ್ ಏನಪ್ಪ ಅಂದರೆ ಪಾರ್ಟಿಸಿಪೇಷನ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಲೈಕ್ ಏನಪ್ಪ ಅಂದರೆ ಒಂದು ಇರಿಗೇಷನ್ ಆಗಿರ್ಬೋದು, ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದರೆ ನಾವು ಒಂದು ಯುರೋಪಿಯನ್ ಲೈನ್ಸ್ ನಾವು ಏನು ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಒಪ್ಪಿಗೆ ಆಗ್ತೈತಿ. ಓಕೆ, ಎಸ್. ಇವು ಏನಪ್ಪ ಅಂದರೆ 3
ಒಪ್ಪಿಗೆ ಆಗ್ತಾವೆ. ನೆಕ್ಸ್ಟ್ ನೀವೇನು ಮಾಡ್ತೀರಿ, ಇವೆಲ್ಲ ನಾವು ಮಾಡ್ತೀವಿ. ಇನ್ನು ನೀವೇನು ಮಾಡಬೇಕಪ್ಪ ಅಂದರೆ ಅದು ಕೂಡ ಒಂದು ಗೈಡ್ಲೈನ್ಸ್ ಇರ್ತೈತಿ. ನೆಕ್ಸ್ಟ್ ನೋಡ್ಕೊಂಬರೋಣ. ಇನ್ನು ಶ್ರೀಕೃಷ್ಣ ದೇವರ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಅಲ್ಫಾನ್ಸೋ ಡಿ ಅಲ್ಬುಕುರ್ಕ್ ಹ್ಯಾಸ್ ರಿಕ್ವೆಸ್ಟೆಡ್ ನ್ಯೂಟ್ರಿಯಾಲಿಟಿ ಆಫ್ ಕೃಷ್ಣ ದೇವರಾಯ ಇನ್ ಕೇಸ್ ಆಫ್ ಪೋರ್ಚುಗೀಸ್ ಅಟ್ಯಾಕ್ ಆನ್ ಗೋವಾ. ಓಕೆ, ಅಂಡರ್ ದ ಬಿಜಾಪುರ್ ಸುಲ್ತಾನ್ ಕಂಟ್ರೋಲ್. ಅದೇನಪ್ಪ ಅಂದರೆ ಇವರು ಮೊದಲಾಕ ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾರೆ, ಯಾರು ಪೋರ್ಚುಗೀಸರು. ಇವ್ರಿಗೇನಪ್ಪ ಅಂದ್ರೆ ಒಂದು ಪೋರ್ಟ್ ಬೇಕಾಗಿರ್ತೈತಿ. ಓಕೆ, ಒಂದು ಸ್ಟ್ರಾಟಜಿಕ್ ಏರಿಯಾ ಬೇಕಾಗಿರ್ತೈತಿ. ಸೊ ಈ ಒಂದು ಗೋವಾ ಏನಪ್ಪ ಅಂದರೆ ಇದು ವೆಲ್ ಸೂಟೆಡ್ ಆಗಿರ್ತೈತಿ. ಸೊ ಅದಕ್ಕೆ ಏನಪ್ಪ ಅಂದರೆ ಆ ಒಂದು ಕಾಲದಲ್ಲಿ ಗೋವಾ ಒಂದು ವಶಪಡಿಸ್ಕೋಬೇಕಾಗಿರ್ತೈತಿ. ಫಸ್ಟ್ ಏನಪ್ಪ ಅಂದರೆ ಗೋವಾ ಯಾರ ಕಡೆ ಇರ್ತೈತಿ, ಬಹುಮನಿ ಸುಲ್ತಾನ್ ಕಡೆ ಇರ್ತೈತಿ. ಓಕೆ, ಸೊ ಅದನ್ನೇನು ಮಾಡ್ತಾರೆ, ಒಂದು ವಶಪಡಿಸ್ಕೊಳ್ಳೋಕ್ಕೆ ಈ ಥರ ಅವರು ಟ್ರೀಟಿನ ಮಾಡ್ತಾರೆ. ಓಕೆ, ಸೊ ಹಾಗಾದರೆ ಈ ಒಂದು ಟ್ರೀಟಿ ಏನಪ್ಪ ಅಂದರೆ ನಾವು ಈ ಒಂದು ಗೋವಾನ ಅಟ್ಯಾಕ್ ಮಾಡ್ತೀವಿ, ನೀವೇನಪ್ಪ ಅಂದರೆ ತಟಸ್ಥನಾಗಿರಬೇಕು. ಓಕೆ, ನೀವೇನಪ್ಪ ಅಂದ್ರೆ ತಟಸ್ಥಾಗಿರ್ಬೇಕು, ನಮ್ಮ ಜೊತೆ ಒಂದು ಯುದ್ಧ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಬಾರ್ದು. ಯಾರ ಜೊತೆ, ನಮಗೂ ಮಾಡಬಾರ್ದು, ಅವ್ರಿಗೂ ಮಾಡಬಾರ್ದು. ಓಕೆ, ನೀವೇನಪ್ಪ ಅಂತ ಎಷ್ಟು ಒಂದು ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಿರಿ ಅಂತ ಕೇಳ್ತಾನೆ. ಓಕೆ, ಎಸ್, ವೆಲ್ ನೋಡಿ. ನೆಕ್ಸ್ಟು, ಪೋರ್ಚುಗೀಸ್ ಡಿಫಿಟೆಡ್ ಬಿಜಾಪುರ್ ಸುಲ್ತಾನ್ ಆ್ಯಂಡ್ ಅಕ್ಯುಪೈಡ್ ಗೋವಾ ಇನ್ 1510 AD. ಇವ್ರ ಪ್ರಕಾರ ಏನಪ್ಪ ಅಂದರೆ ಆಸ್ ಪರ್ ಟ್ರೀಟಿ ಇವ್ರು ಏನು ಮಾಡ್ತಾರೆ, ಪೋರ್ಚುಗೀಸರು ಆ ಒಂದು ಬಿಜಾಪುರ್ ಸುಲ್ತಾನದಲ್ಲಿರುವಂಥ ಒಂದು ಗೋವಾ ಏನು ಮಾಡ್ತಾರೆ, ವಶಪಡಿಸ್ಕೋತಾರೆ. ಯಾವಾಗ, 1510ರಲ್ಲಿ. ಓಕೆ, ಈ ಥರ ಏನಪ್ಪ ಅಂದರೆ ಇವರು ಒಂದು ಟ್ರೀಟಿನ ಮಾಡ್ಕೊಂಬರ್ತಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಕೃಷ್ಣದೇವರಾಯ ಕನ್ಸ್ಟ್ರಕ್ಟೆಡ್ ಅ ಡ್ಯಾಮ್ ಅಕ್ರಾಸ್ ರಿವರ್ ತುಂಗಭದ್ರಾ ವಿತ್ ದ ಹೆಲ್ಪ್ ಆಫ್ ಪೋರ್ಚುಗೀಸ್ ಇಂಜಿನಿಯರ್ಸ್. ಆಸ್ ಪರ್ ಟ್ರೀಟಿ ಏನಿತ್ತು, ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಒಂದು ಮಾಡಬೇಕಿತ್ತಂತ ಇತ್ತು. ಸೊ ಅದೇ ಪ್ರಕಾರ ಏನಪ್ಪ ಅಂದರೆ ಆ ಒಂದು ಕೃಷ್ಣಾ ನದಿ ತುಂಗಭದ್ರಾ ರಿವರಿಗೆ ಏನು ಮಾಡ್ತಾರೆ, ಒಂದು ಡ್ಯಾಮನ್ನು ಕಟ್ತಾರೆ. ಹಿ ಅಬಾಲಿಷ್ಡ್ ದ ಮ್ಯಾರೇಜ್ ಟ್ಯಾಕ್ಸ್ ಕನ್ಯಾಶುಲ್ಕಮ್ ಇನ್ ಹಿಸ್ ಎಂಪೈರ್. ಓಕೆ, ನಾವು ನೋಡ್ಕೊಂಬಂದಿದ್ವಿ ಪಾರ್ಟ್ 1ನಲ್ಲಿ ಏನಪ್ಪ ಅಂದರೆ ಆ ಒಂದು ಸಂಗಮ. ಓಕೆ, ಸಂಗಮ ರಾಜಮನೆತನದಲ್ಲಿ ಏನಪ್ಪ ಅಂದರೆ ಫಸ್ಟಾಗಿ ಒಂದು ಲಾಸ್ಟ್ ರೂಲರ್ ಏನಪ್ಪ ಅಂದರೆ ಕನ್ಯಾಶುಲ್ಕಮ್ನ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಟ್ಸ್ ನಥಿಂಗ್ ಬಟ್ ಮ್ಯಾರೇಜ್ ಟ್ಯಾಕ್ಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸಂಗಮ ಆಯಿತು. ನೆಕ್ಸ್ಟು ಸಾಳುವ ಒಂದು ರಾಜಮನೆತನದಲ್ಲಿ ಏನಪ್ಪ ಅಂದರೆ ಕನ್ಯಾಶುಲ್ಕಮ್ ಓನ್ಲಿ ಕ್ಯಾಪಿಟಲ್ ಸಿಟಿಗೆ ಮಾತ್ರ ಒಂದು ಸೀಮಿತ ಆಗಿತ್ತು. ಇನ್ನು ಈ ಒಂದು ತುಳುವ ಒಂದು ರಾಜಮನೆತನದಲ್ಲಿ, ಓಕೆ, ತುಳುವ ರಾಜಮನೆತನದಲ್ಲಿ ಇದೇನಪ್ಪ ಅಂದರೆ ಕನ್ಯಾಶುಲ್ಕಮ್ನ ಬೇಡ, ನಮಗೆ ಒಂದು ಹ್ಯೂಜ್ ಅಮೌಂಟ್ ಆಫ್ ರೆವೆನ್ಯೂ ಜನ್ರೇಟ್ ಆಗತೈತಿ, ಸೊ ಇದು ಸರಿಯಲ್ಲ ಅಂತಂದು ಏನು ಮಾಡ್ತಾರೆ, ಮ್ಯಾರೇಜ್ ಟ್ಯಾಕ್ಸ್ ಏನು ಮಾಡ್ತಾನೆ, ಅಬೋಲಿಷ್ ಮಾಡ್ತಾನೆ. ಯಾರು, ಶ್ರೀಕೃಷ್ಣ ದೇವರಾಯ. ನೆಕ್ಸ್ಟ್ ನೋಡಿ, ಹಿ ಕಂಟ್ರೋಲ್ಡ್ ಅ ಫ್ಲೀಟ್ ಆಫ್ ನೇವಿ ಆಲ್ಸೋ. ಇವೇನು ಮಾಡ್ತಾನೆ, ಆಲ್ಮೋಸ್ಟ್ ಒಂದು ನೇವಿ, ಓಕೆ, ನೌಕಾಪಡೆಯನ್ನು ಕೂಡ ಏನಪ್ಪ ಅಂದರೆ ತನ್ನ ಒಂದು ನಿಯಂತ್ರಿಸಿರ್ತಾನೆ. ತನ್ನ ಕೈಯಲ್ಲಿ ಫುಲ್ ಕಂಟ್ರೋಲ್ ಇರ್ತೈತಿ. ಇನ್ ಮ್ಯಾಲ್ಡೀವ್ಸ್ ಆಲ್ಸೋ. ಓಕೆ, ಶ್ರೀಲಂಕಾ, ಮ್ಯಾಲ್ಡೀವ್ಸ್ ಫುಲ್ ಕಂಟ್ರೋಲ್ ಇರ್ತೈತಿ ನೇವಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹಾಗಾದರೆ ಕೃಷ್ಣದೇವರಾಯನ ಒಂದು ಬಯೋಗ್ರಫಿ ನಾವು ನೋಡಬೇಕು. ಓಕೆ ಸರ್, ನಾವು ನೋಡಿದ್ವಿ, ಯಾವಾಗ ನೋಡಿದ್ವಿ, ಫಸ್ಟು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನು ಮಾಡಿದ್ವಿ, ಬುದ್ಧನ ಒಂದು ಬಯೋಗ್ರಫಿ ನೋಡಿದ್ವಿ. ಓಕೆ, ಬುದ್ಧ ಆದಮೇಲೆ ಮಹಾವೀರ ನೋಡಿದ್ವಿ. ಸರ್ ಹಾಗಾದರೆ ಕೃಷ್ಣದೇವರಾಯ ಬಯೋಗ್ರಫಿ ಇಂಪಾರ್ಟೆಂಟ್ ಇರುತ್ತಾ? ಎಸ್, ಅಫ್ಕೋರ್ಸ್ ಇರ್ತೈತಿ. ಯಾಕಂದರೆ ಇವನು ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಪ್ಪ ಅಂದರೆ ಶ್ರೇಷ್ಠ ದೊರೆ ಆಗಿರ್ತಾನೆ. ಸೊ ಅವನ ಒಂದು ಬಯೋಗ್ರಫಿ ಕೂಡ ಏನಪ್ಪ ಅಂದರೆ ಒಂದು ಬಯೋಡೇಟಾ ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಜಸ್ಟ್ ಒಂದು ಲುಕ್ ಓವರ್ ಮಾಡ್ಕೊಂಬರೋಣ. ತಂದೆ ಹೆಸರೇನಪ್ಪ, ತಂದೆ ಹೆಸರು ನರಸನಾಯಕ ಆಗಿರ್ತೈತಿ. ತಂದೆ ಹೆಸರು ನರಸನಾಯಕ, ತಾಯಿ ನಾಗಲಾಂಬ. ಓಕೆ, ಇವನಿಗೇನಪ್ಪ ಅಂದರೆ 3 ಮಡದಿರಿರ್ತಾರೆ, 3 ಒಂದು ಹೆಂಡತಿರಿರ್ತಾರೆ. ಫಸ್ಟು ತಿರುಮಲ ದೇವಿ ಅಂತ, ತಿರುಮಲ ದೇವಿ. ನೆಕ್ಸ್ಟು ಚಿನ್ನದೇವಿ ಅಂತ. ಥರ್ಡ್ ಒನ್ ಯಾರಪ್ಪ ಅಂದರೆ ಅನ್ನಪೂರ್ಣ ದೇವಿ, ಅನ್ನಪೂರ್ಣ ಅಥವಾ ಜಗನ್ಮೋಹಿನಿ ಅಂತ ಕೂಡ ಕರಿತಾವೆ. ಒರಿಜಿನಲ್ ಏನಪ್ಪ ಅಂದರೆ ತುಕ್ಕಾದೇವಿ ಆಗಿರ್ತೈತಿ. ಒರಿಜಿನಲ್ ನೇಮ್ ತುಕ್ಕಾದೇವಿ ಆಗಿರ್ತೈತಿ. ಓಕೆ, ಇನ್ನು ಮಗಳು ಯಾರಪ್ಪ ಅಂದರೆ ತಿರುಮಲ ದೇವಿ ಅಂತ ಮಗಳು. ಸನ್ ಮಗ ತಿರುಮಲ ದೇವರಾಯ, ತಿರುಮಲ ದೇವಿ, ತಿರುಮಲ ದೇವರಾಯ. ಓಕೆ, ಇನ್ನು ಫೇವರೆಟ್ ಗೇಮ್ ಯಾವುದು? ಓಕೆ, ಸೊ ಈ ಒಂದು ಕೃಷ್ಣ ದೇವರಾಯನಿಗೆ ಫೇವರೆಟ್ ಗೇಮ್ ಯಾವುದಪ್ಪ ಅಂದರೆ ಚೆಸ್. ಓಕೆ, ಚದುರಂಗ ಅಂತ ಕರಿತೀವಿ ನಾವು. ಇನ್ನು ಫೇವ್ರೆಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಇವನು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಒಂದು ಯೂಸ್ ಮಾಡ್ತಿದ್ದ, ಅದು ಯಾವುದಪ್ಪ ಅಂದರೆ ವೀಣಾ. ಓಕೆ, ವೀಣಾ ಅಥವಾ ಲಾಯರ್ ಅಂತ ಕರಿತೀವಿ, ಲಾಯರ್ ಅಥವಾ ವೀಣಾ ಅಂತ ಕರಿತೀವಿ. ಓಕೆ, ಕನ್ನಡದಲ್ಲಿ ವೀಣಾ, ಇಂಗ್ಲೀಷಲ್ಲಿ ಏನಪ್ಪ ಅಂದರೆ ಲಾಯರ್. ಓಕೆ, ಎಸ್. ಈ ಒಂದು ಏನಪ್ಪ ಅಂದರೆ ಇದು ಬಯೋಗ್ರಫಿ ಕೃಷ್ಣ ದೇವರಾಯದ್ದು. ಎಸ್. ಇನ್ನು ನೆಕ್ಸ್ಟ್ ಅವನ ಒಂದು ಬಿರುದುಗಳು ಯಾವಿದು ಸರ್? ಹಾಗಾದರೆ ಅವನಿಗೆ ಬಿರುದುಗಳು ಯಾವಿದು ಅಂತ ನೋಡ್ಕೊಂಬರೋಣ. ನೋಡಿ, ಫಸ್ಟ್ ಆಂಧ್ರ ಭೋಜ ಅಂತ ಒಂದನೇ ಬಿರುದು, ಆಂಧ್ರ ಭೋಜ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಪ್ಪ ಅಂದರೆ ಸಂಗೀತ ಸಾಹಿತಿ ಸಮರಾಂಗಣ ಸಾರ್ವಭೌಮ. ಓಕೆ, ಸಂಗೀತ ಸಾಹಿತಿ ಸಮರಾಂಗಣ ಸಾರ್ವಭೌಮ ಅಂತ ಈ ಒಂದು ಬಿರುದು. ನೆಕ್ಸ್ಟ್ ಥರ್ಡ್ ಏನಪ್ಪ ಅಂದರೆ ದಕ್ಷಿಣ ಸಮುದ್ರಾಧೀಶ್ವರ ಅಂತ,
ದಕ್ಷಿಣ ಸಮುದ್ರಾಧೀಶ್ವರ ಅಥವಾ ಮಾಸ್ಟರ್ ಆಫ್ ಸದರ್ನ್ ಸೀಸ್ ಅಂತ. ಓಕೆ, ಇನ್ನು ಫೋರ್ತು ಕವಿ ಪುಂಗವ. ಫಿಫ್ತ್ ಒನ್ ಕನ್ನಡ ರಾಜ್ಯ ರಮಾರಮಣ ಅಂತ, ಕನ್ನಡ ರಾಜ್ಯ ರಮಾರಮಣ. ಓಕೆ, ಇನ್ನು ಸಿಕ್ಸ್ತ್ ಒನ್ ಏನಪ್ಪ ಅಂದರೆ ಕರ್ನಾಟಕಾಂಧ್ರ ಭೋಜ, ಕರ್ನಾಟಕ ಪ್ಲಸ್ ಅಂದರೆ ಕರ್ನಾಟಕಾಂಧ್ರ ಭೋಜ. ಇನ್ನು ಸೆವೆಂತ್ ಒನ್ ಏನಪ್ಪ ಅಂದರೆ ಲಾಸ್ಟ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಓಕೆ, ಈ ಥರ ಒಂದು ಅವನಿಗೆ ಬಿರುದುಗಳು ಹಲವಾರು ಇದ್ವು. ಓಕೆ, ಎಸ್, ಎಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತೈತಿ. ಇನ್ನು ನೆಕ್ಸ್ಟು ಕೃಷ್ಣದೇವರಾಯ ವಾಸ್ ದ ಗ್ರೇಟೆಸ್ಟ್ ಇನ್ ಆಲ್ ಸದರ್ನ್ ಇಂಡಿಯನ್ ಎಂಪರರ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸದರ್ನ್ ರೀಜನ್ನಲ್ಲಿ ಬಂದರೆ ಗ್ರೇಟೆಸ್ಟ್ ಎಂಪರರ್, ಒಂದು ಗ್ರೇಟೆಸ್ಟ್ ರಾಜ ಯಾರಪ್ಪ ಅಂದರೆ ಶ್ರೀಕೃಷ್ಣದೇವರಾಯ. ನೋ ಡೌಟ್ ಶ್ರೀಕೃಷ್ಣದೇವರಾಯ. ಹಿ ರಿಪೇರ್ಡ್ most of the temples of South India. He also built the famous Vittala Swami and ಹಜಾರ ರಾಮಸ್ವಾಮಿ ಟೆಂಪಲ್ಸ್ ಆ್ಯಟ್ ವಿಜಯನಗರ. ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಅಪಾರ್ಟ್ ಫ್ರಮ್ ಒಂದು ಯುದ್ಧ ಬಿಟ್ಟರೆ, ನೆಕ್ಸ್ಟ್ ಯುದ್ಧ ಮಾಡೋ ಜೊತೆಗೆ ಬಿಟ್ಟರೆ ಏನಪ್ಪ ಅಂದರೆ ಕಲೆ ಮತ್ತು ಸಾಹಿತ್ಯಕ್ಕೆ ಇವನು ಕೊಟ್ಟಂಥ ಒಂದು ಕ್ಷೇತ್ರ ಏನಪ್ಪ ಅಂದರೆ ಅವನು ಅಪಾರ ಆಗಿರ್ತೈತಿ. ಓಕೆ, ಇವೇನು ಮಾಡ್ತಾನೆ, ವಿಠ್ಠಲ ಸ್ವಾಮಿ ಟೆಂಪಲ್ ಮತ್ತು ಹಜಾರ ರಾಮಸ್ವಾಮಿ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಎಲ್ಲಿ? ತನ್ನ ಒಂದು ಕ್ಯಾಪಿಟಲ್ ಸಿಟಿ ವಿಜಯನಗರದಲ್ಲಿ. ಓಕೆ, ಸೊ ಹಿ ಮೇಡ್ ವೆರಿ ಲಾರ್ಜ್ ಡೊನೇಷನ್ಸ್ ಟು ಮೆನಿ ಆಫ್ ದಿ ಗ್ರೇಟೆಸ್ಟ್ ಶಿವ ಆ್ಯಂಡ್ ವಿಷ್ಣು ಟೆಂಪಲ್ಸ್ ಆಫ್ ದ ಡೇ. ಅವು ಶ್ರೀಶೈಲಂ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಕಾಳಹಸ್ತಿ, ಕಾಂಚೀಪುರಂ, ತಿರುವಣ್ಣಮಲೈ, ಚಿದಂಬರಂ, ಈ ಥರ ಏನಪ್ಪ ಅಂದರೆ ಇವನು ಆಲ್ಮೋಸ್ಟು ಒಂದು ಟೆಂಪಲ್ಸ್ ಕಟ್ಟೋದ್ರ ಜೊತೆಗೆ ಏನಪ್ಪ ಅಂದರೆ ದಾನವನ್ನು ಕೊಡ್ತಿರ್ತಾನೆ. ಓಕೆ, ಇವೆಲ್ಲ ಒಂದು ಶಿವ ಮತ್ತು ವಿಷ್ಣು ಒಂದು ದೇವಾಲಯಗಳಿಗೆ ದಾನವನ್ನು ಕೊಡ್ತಿರ್ತಾನೆ. ಓಕೆ, ಎಸ್, ಇದೇನಪ್ಪ ಅಂದರೆ ವಿಜಯನಗರದಲ್ಲಿ ಬರುವಂಥ ಒಂದು ಟೆಂಪಲ್ಗಳು ಇವೆಲ್ಲ. ಓಕೆ, ನಾನು ನೆಕ್ಸ್ಟು ನಿಮಗೊಂದು ಕಲೆ ಮತ್ತು ಸಾಹಿತ್ಯ ಅಲ್ಲಿ ವಿಡಿಯೋ ಮಾಡ್ತಿಲ್ಲ, ಅಲ್ಲಿ ನಮಗೆ ಡೀಪಾಗಿ ಒಂದು ಡಿಸ್ಕಷನ್ ಮಾಡ್ತೇನೆ. ಓಕೆ, ಜಸ್ಟ್ ಇದೊಂದು ಓವರ್ಲಕ್ಕು ನೋಡ್ಕೊಂಬನ್ನಿ. ಇನ್ನು ನೆಕ್ಸ್ಟ್ ನೋಡಿ, ಹಿ ಅನೌನ್ಸ್ಡ್ ಹೀಸ್ ಬ್ರದರ್ ಅಚ್ಯುತ ದೇವರಾಯ ಆ್ಯಸ್ ಹೀಸ್ ಸಕ್ಸೆಸರ್ಸ್. ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಅಲ್ಲಿ ಅವನ ಒಂದು ಸಕ್ಸೆಸರ್ ಯಾರೂ ಇರೋಂಗಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ತಾನೆ, ಅವನೊಂದು ತಮ್ಮ ಏನು ಮಾಡ್ತಾನೆ, ಒಂದು ನೆಕ್ಸ್ಟ್ ನೀನು ದೊರೆ ಆಗೋದು, ನೆಕ್ಸ್ಟ್ ನೀನು ರಾಜ ಆಗಂತ ಒಂದು ಅಚ್ಯುತ ದೇವರಾಯ ಏನು ಮಾಡ್ತಾನೆ, ಒಂದು ಅನೌನ್ಸ್ ಮಾಡ್ತಾನೆ. ನೆಕ್ಸ್ಟ್ ನನ್ನ ಬಿಟ್ಟರೆ ಏನಪ್ಪ ಅಂದರೆ ರಾಜ ಯಾರಂದರೆ ಅಚ್ಯುತ ದೇವರಾಯ ಅಂತ. ಓಕೆ, ನೆಕ್ಸ್ಟು ಶ್ರೀಕೃಷ್ಣ ದೇವರಾಯ ವಾಸ್ ಡೈಡ್ ಇನ್ 1529 AD. 1529 ಏನಪ್ಪ ಅಂದರೆ ಒಂದು ಮರಣ ಆಗ್ತಾರೆ. ಯಾರು? ಶ್ರೀಕೃಷ್ಣ ದೇವರಾಯ. ಓಕೆ, ಇನ್ನು ನೆಕ್ಸ್ಟು ಅಚ್ಯುತ ದೇವರಾಯ. ಓಕೆ, ಅಚ್ಯುತ ದೇವರಾಯ ಒಂದು ಕಾಲ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣಂತೆ. ಟೈಮ್ ಫ್ರೇಮ್ ನೋಡಿ, 1530ರಿಂದ 1542ರವರೆಗೆ. ಹಿ ಪರ್ಫಾರ್ಮ್ಡ್ ಹೀಸ್ ಕೊರೋನೇಷನ್ ಸೆರೆಮನಿ ಆ್ಯಟ್ ಶ್ರೀ ವೆಂಕಟೇಶ್ವರ ಟೆಂಪಲ್ ಇನ್ ತಿರುಮಲ. ಫಸ್ಟ್ ಏನು ಮಾಡ್ತಾನೆ, ಒಂದು ಪಟ್ಟಾಭಿಷೇಕ ಎಲ್ಲಿ ಮಾಡ್ತಾನಪ್ಪ ಅಂದರೆ ಅವರ ಒಂದು ಆರಾಧ್ಯ ದೈವ ಯಾವುದಪ್ಪ ಅಂದರೆ ಶ್ರೀ ವೆಂಕಟೇಶ್ವರ ಒಂದು ಅವ್ರದ್ದು ಆರಾಧ್ಯ ದೈವ ಇರ್ತೈತಿ. ಸೊ ಅಲ್ಲಿ ಏನು ಮಾಡ್ತಾನೆ, ತಿರುಪತಿಗೆ ಹೋಗಿ ಅಲ್ಲೇನಪ್ಪ ಅಂದರೆ ಅವನು ಕೊರೋನೇಷನ್ ಅಥವಾ ಒಂದು ಕರಿತೀವಿ ಪಟ್ಟಾಭಿಷೇಕ ಮಾಡ್ಕೊಂಬರ್ತಾನೆ. ಎಲ್ಲಿ? ಒಂದು ತಿರುಮಲ ದೇವಸ್ಥಾನದಲ್ಲಿ. ಓಕೆ, ಸೊ ರಿಲೇಟಿವ್ಲಿ ಹಿ ಎಂಜಾಯ್ಡ್ ಅ ಪೀಸ್ಫುಲ್ ರೂಲ್. ಇವಂಗೇನಪ್ಪ ಅಂದರೆ ಆಲ್ಮೋಸ್ಟು ತನ್ನ ಒಂದು ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳೋದು ಇರ್ತೈತಿ. ಇವಂಗೇನಪ್ಪ ಅಂದರೆ ಯುದ್ಧ ಬೇಡ ಇರ್ತೈತಿ. ಓನ್ಲಿ ಇವೇನಪ್ಪ ಅಂದರೆ ಶಾಂತಿ ಬಯಸ್ತಿರ್ತಾನೆ. ಓಕೆ, ಯಾವ ಯುದ್ಧ ಬೇಡ, ಆರಾಮಿಂದ ಕೂಲಾಗಿರೋಣ. ಓಕೆ, ಹಿಸ್ ವೈಫ್ ವರದರಾಜಿ ವಾಸ್ ಅ ಗ್ರೇಟ್ ಸ್ಕಾಲರ್. ಓಕೆ, ಇವನ ಒಂದು ವೈಫ್ ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ವಿದ್ವಾಂಸ ಆಗಿರ್ತಾಳೆ. ಆಕೆ ಕೂಡ ಒಂದು ವಿದ್ವಾಂಸ ಆಗಿರ್ತಾಳೆ. ಯಾರು? ವರದರಾಜಿ ಅಂತ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹಿ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಸನ್ ವೆಂಕಟರಾಯ. ನೆಕ್ಸ್ಟ್ ಆದಮೇಲೆ ಏನಪ್ಪ ಅಂದರೆ ಅವನ ಮಗ ಬರ್ತಾನೆ ವೆಂಕಟರಾಯ ಅಂತ. ಓಕೆ, ನೆಕ್ಸ್ಟ್ ಅವನು ಉತ್ತರಾಧಿಕಾರಿ ಆಗ್ತಾನೆ. ಲೇಟರ್ ದ ಲಾಸ್ಟ್ ರೂಲರ್ ಇನ್ ತುಳುವ ಡಿನಾಸ್ಟಿ ಕೇಮ್ ಟು ಪವರ್ ಆ್ಯಸ್ ಸದಾಶಿವರಾಯ. ಲಾಸ್ಟ್ ಒಂದು ತುಳುವ ಒಂದು ರಾಜಮನೆತನದಲ್ಲಿ ಲಾಸ್ಟ್ ರೂಲರ್ ಯಾರಪ್ಪ ಅಂದರೆ ಒಂದು ಮೇನ್ ಹೆರಿಡಿಟರಿ ಪ್ರಕಾರ ಸದಾಶಿವರಾಯ ಅಂತ. ಸದಾಶಿವರಾಯ ಲಾಸ್ಟ್ ಬರ್ತಾರೆ. ಸೊ ಹಿ ವಾಸ್ ಅ ವೀಕ್ ರೂಲರ್. ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ವೀಕ್ ತೋರಿಸ್ಕೊತ ಬರ್ತಾರೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ವೀಕ್ ರೂಲರ್ ಇರ್ತಾರೆ. ಸೊ ನೆಕ್ಸ್ಟ್ ಅಳಿಯ ರಾಮರಾಯ ಬಿಕೇಮ್ ದ ಡಿಫ್ಯಾಕ್ಟೋ ರೂಲರ್. ಹಿ ಕಂಟ್ರೋಲ್ಡ್ ದ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಏನಪ್ಪ ಅಂದರೆ ಅಳಿಯ ರಾಮರಾಯ ಅಂತ ಒಂದು ಬರ್ತಾನೆ. ಸೊ ಅವನೇನಪ್ಪ ಅಂದರೆ ಒಂದು ಫುಲ್ ಕಂಟ್ರೋಲ್ ತೊಗೊಂಡ್ಬಿಡ್ತಾನೆ. ಓಕೆ, ಸೊ ಕಂಟ್ರೋಲ್ ತೊಗೊಂಡು ಅವನಿಗೇನಪ್ಪ ಅಂದರೆ ತಾನೇ ಸೆಲ್ಫ್ ಪ್ರೊಕ್ಲೇಮ್ಡ್ ಒಂದು ರಾಜ ಅಂತ ಆಗಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಇಡೀ ಒಂದು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾನೆ, ಫುಲ್ಲು ಕಂಟ್ರೋಲ್ ತೊಗೋತಾನೆ. ಹಾಗಾದರೆ ಈ ಅಳಿಯ ರಾಮರಾಯ ಯಾರಪ್ಪ ಅಂತ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣಂತೆ. ಓಕೆ, ಎಸ್. ಹಾಗಾದರೆ ನೆಕ್ಸ್ಟ್ ಪಾರ್ಟ್ 5 ನಾವು ಡಿಸ್ಕಷನ್ ಮಾಡೋಣಂತೆ. ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನಮ್ಮ ಒಂದು ಸಣ್ಣ ಒಂದು ನೋಟಿಫಿಕೇಷನ್ ಇದೆ, ಅದು ಕೂಡ ನಾನು ಹೇಳ್ತೇನೆ ಜಸ್ಟ್. ಓಕೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿರ್ಬೋದು,
ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕಿಜ್ಜಾಗಿರ್ಬೋದು. ಓಕೆ, ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕುತ್ತಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಓಕೆ ಮತ್ತು ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ಓಕೆ ನೀವು ನಮಗೆ ಸಹಾಯ ಮಾಡಬಹುದು. ಯಾವ ಥರ ಅಂದರೆ ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗದ ಪಕ್ಷದಲ್ಲಿ ನಮಗೇನಪ್ಪ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಏನು ಮಾಡ್ತೀವಿ, ಐಡಿಯಾಸ್ ಫೋರಮ್ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಏನಪ್ಪ ಅಂದರೆ ಒಂದು ಬಡ ವಿದ್ಯಾರ್ಥಿಗೆ ನಾವು ಸಹಾಯ ಮಾಡ್ತೀವಿ. ನೀವೇನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಲು ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಾಕು ನಿಮಗೆ ಡೈಲಾಗ್ ಬಾಕ್ಸ್ ಬರ್ತೈತಿ. ಓಕೆ, ಎಸ್. ಇನ್ನು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆಲ್ಮೋಸ್ಟ್ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.